ನಮಸ್ತೆ ಬಂಧುಗಳೇ, ನಾನಿವತ್ತು ಮಾತಾಡೋಕ್ಕೂ ಆಗ್ತಾಯಿಲ್ಲ. ವ್ಯವಸ್ಥೆ, ಮನುಷ್ಯನ ಹೊಟ್ಟೆ ಕಿಚ್ಚು, ಈ ದ್ವೇಷ ಅನ್ನೋದು ಯಾವ ರೀತಿ ಇದೆ ಅಂತ ಅಂದರೆ ಇದನ್ನು ಹೇಳೋದಕ್ಕೆ ಒಂಥರ ನಾಚಿಕೆ ಆಗ್ತದೆ. ಅದರಿಂದ ನಮ್ಮ ಅಧಿಕಾರಿಗಳು ಕೂಡ ಸ್ವಲ್ಪ ಪ್ರಬುದ್ಧರಾಗಬೇಕು ಮತ್ತು ಪ್ರಜ್ಞಾವಂತರಾಗಬೇಕು. ನಮ್ಮ ಏನು ಹಳ್ಳಿಗಳಲ್ಲಿ ಈ ಥರ ನೋಡಿ, ಈ ಒಬ್ಬರು ಇದು ಮಾತಾಡಿವನೇ ಹಾಂ ಹೇಳಿ ಮಾತಾಡಿ. ಹನುಮಂತೇಗೌಡ ಅಂತ ಸರ್, ಇಲ್ಲಿ ನಮ್ಮ ಜಾಗ ಈ ಕಡೆಗೆ ಬರ್ಬೇಕು ಅಂದ್ಬಿಟ್ಟು ನೋಡಿ ಸರ್, ಇದೆಲ್ಲ ಪೂರ್ತಿ ಅರ್ಧಿ ಕಲೀಜ ಎಲ್ಲ 8-9 ಶಾತ ಸರ್, ಎಲ್ಲಾನು ಇದರ ಟಾಯ್ಲೆಟ್ ಅನ್ನು ಬಿಡಕ್ಕಾಯ್ತಾರೆ ಸರ್. ಬರೀ ಈ ಕಡೆ ಬಂದ್ಬಿಡಿ. ನನಗೆ ವಾಮಿಟ್ ಬಂದಾಗ್ತದೆ ಆ ಥರ. ನೋಡಿ, ಈ ಕಡೆ ಮನೆಯವರು ಅಲ್ಲಿರುವಂತಹ ಟಾಯ್ಲೆಟ್ ಏನು ಫಿಟ್ ಐತೆ ಅದನ್ನ ಆ ಫಿಟ್ನ ಹೊಡೆದ್ಬಿಟ್ಟು ಈ ಕಡೆಗೆ ಇವ್ರ ಮನೆ ಕಡೆಗೆ ಆ ಕೊಟ್ಟಿಗೆಗೆ ಬಿಟ್ಟಿದ್ದಾರೆ ಅಂತಂದ್ರೆ ಹ್ಯೂಮನ್ ರೈಟ್ಸು, ಮಾನವ ಹಕ್ಕುಗಳು ಇವತ್ತು ನಾಚಿಕೆ ಆಗ್ತಾ ಇದೆ. ಯಾಕೆ ನಮ್ಮ ಜನಗಳಲ್ಲಿ ಇಷ್ಟೊಂದು ದ್ವೇಷ, ಹಸುವೆ, ಯಾಕೆ ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಏನಾರು ಇರ್ಬೋದು, ಈ ತರ ನಾನು ಇಲ್ಲಿ ಗಂಟ ಜಾಗ ನನಗೆ ಸೇರ್ಬೇಕು ಅಂತ ಅಂದ್ಬಿಟ್ಟು ಈ ಬೇಲಿ ಹಾಕೊಳ್ಳೋದನ್ನ ನೋಡಿದೆ. ಆದ್ರೆ ಈ ಕಡೆ ಇರುವಂತಹ ಟಾಯ್ಲೆಟ್ ಪೈಪ್ನ ಅಲ್ಲಿ ನಿಮ್ಗೆ ನಾನು ಹತ್ರಕ್ಕೆ ಹೋಗಿ ಹಿಡ್ದು ತೋರ್ಸೋದಕ್ಕೂ ನನಗೆ ವಾಮಿಟ್ ಬಂದಂಗೆ ಆಗ್ತೈತೆ ವೀಕ್ಷಕರೇ. ಆ ಟಾಯ್ಲೆಟ್ನ ಪೈಪ್ನ ಹೊಡೆದು ಇವ್ರ ಮನೆ ಕಡೆಗೆ ಈ ಕಡೆಗೆ ಬಿಡ್ತಾರೆ ಅಂತ ಅಂದ್ರೆ ಇದ್ರದ್ದು ಅದಕ್ಕೋಸ್ಕರ ಪಾಪ ಇವರು ನಿಮ್ಗೆ ಯಾರು ನನ್ನ ನಂಬರ್ ಕೊಟ್ಟರು? ಯಾರು ಸರ್? ಇದು ಬೆಂಗಳೂರು. ಅವ್ರಿಗೆ ಫೋನ್ ಮಾಡಿದ್ರಾ? ಎಷ್ಟು ದಿನದಿಂದ ಈ ವನವಾಸ ಹತ್ತಾ ಇದ್ರಪ್ಪ? 9 ಅವ್ರ ಟಾಯ್ಲೆಟ್ ಎಲ್ಲಾನು ನಿಮ್ಮನೆ ಕಡೆಗೆ ಬಿಡ್ತಾ ಇದಾರೆ. 9 ಬಿಡ್ತಾರೆ ಸರ್. ಊಟ ಮಾಡಕ್ ಆಗ್ತಿಲ್ಲ ಮನೆ. ಅಯ್ಯೋ, ನಾನ್ ನಿಂತ್ಕೊಳಕ್ಕೆ ನನಗೆ ವಾಕರಿಕೆ ಬತ್ತಾಯ್ತಲ್ರಪ್ಪ. ಊಟ ಮಾಡಲ್ಲ, ಅಲ್ಲಿ ಊಟ ಮಾಡಿ ಸರ್. ಏನ್ ಊರು ಯಾಕೆ ಈ ತರ ಆಗ್ತಾ ಇದೆ? ಊರುಗಳಲ್ಲಿ ಯಾಕೆ ಇಷ್ಟೊಂದು ದ್ವೇಷ? ಈ ತಮ್ಮ ಮಲಮೂತ್ರ ಏನು ಆ ಕಕ್ಕಸನ್ನ ಈ ತರ ಬುಟ್ಟಿ ತಾವು ದ್ವೇಷ ಸಾಧಿಸ್ಕೊಳ್ಳೋದು ಅಂತಂದ್ರೆ ಯಾಕೆ? ಯಬ್ಬ, ಮನ್ಸ ಯಾವ ಇದಕ್ಕೆ ಹೋಗ್ತಾ ಇದ್ದಾನೆ? ನೀವು ಯಾರಿಗೆ ಆಮೇಲೆ ಫೋನ್ ಮಾಡಿ ಏನ್ ಹೇಳಿದ್ರಿ? ಮೊದ್ಲು ಅದೇ ಪಂಚಾಯತಿ ಚಪ್ಪರದಳ್ಳಿ ಸರ್, ಚಪ್ಪರದಳ್ಳಿಗೆ ಪಿಡಿಒ ಹೋಗಿ ಅರ್ಜಿ ಕೊಟ್ಟಿದ್ಕೆ ಅವರು ಪಿಡಿಒ ಅವ್ರು ನಿಮ್ಮ ವೈಯಕ್ತಿಕ ಸಮಸ್ಯೆ ನಾವೇನ್ ಮಾಡಕ್ಕಾಗಲ್ಲ. ಯಾರು ಪಿಡಿಒ ಹೇಳಿದ್ರ? ಆಮೇಲೆ ಬೆಡಪುರ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟು ನಿನ್ನೆ ಬಂದು ಸರ್ ನೋಡ್ಕೊಂಡ್ರು. ಇವ್ರು ಪೈಪ್ ಹಾಕ್ತೀನಿ ಅಂತ ಒಪ್ಕೊಂಡ್ರು ಸರ್. ಎಷ್ಟು ಎಕರೆ ಜಮೀನಿದೆ ರೈತರ ಯಜಮಾನ್ರೆ ನಿಮ್ಗೆ? 2.5 ಎಕರೆ ಆಯ್ತು ಸರ್. ಅಯ್ಯೋ, ನಮ್ ರೈತರುಗಳು ಈ ತರ ಎಲ್ಲೆಲ್ಲಿ ನೋಡಿದ್ರು ಈ ತರ ಯಾಕೆ ಈ ವನವಾಸ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಇದು ನಮ್ಮ ಸಮಾಜ ಅನ್ನೋದು ನಮ್ಗಂತೂ ಅರ್ಥ ಆಗೋದಿಲ್ಲ. ಆಯ್ತು, ಆಮೇಲೆ ಬೆಟ್ಟದಪುರ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರು ಪೊಲೀಸರು ಇಲ್ಲಿಗೆ ಬಂದ್ರ? ಸರ್ ಏನಂತ ಹೇಳಿದ್ರು? ಅದೇ ಪೈಪ್ ನಿಮ್ಮ ಜಾಗ ಬರ್ಬೇಕಾದ್ರೆ ನೀವು ಕಾನೂನು ಪ್ರಕಾರ ನಿಮ್ಮ ಜಾಗ ತಗೊಳ್ಳಿ, ಪೈಪ್ ಆತರ ಹೊಡಿಬಾರ್ದು ಅಂತ ಹೇಳ್ಬಿಡು, ಪೈಪ್ ಆತರ ಗಲೀಜ್ ಬಿಡಬಾರ್ದು ಅಂತ ಹೇಳ್ಬಿಟ್ಟವ್ರು ಸರ್. ಸ್ಟೇಷನ್ಗೂ ನೀವು ಇಬ್ರು ಬನ್ನಿ ನಿಮ್ಮ ದಾಖಲಾತಿ ತಗೊಂಡು ಅಂತ ಹೇಳಿದ್ರು ಸರ್. ನಾವ್ ಅಲ್ಲಿಗೆ ಸ್ಟೇಷನ್ ಹತ್ರ ಹೋದಾಗ ಇವರು ಜಾಸ್ತಿ ದಬ್ಬಳಕೆ ಅವ್ಯಾಕ ಮಾತುಗಳನ್ನ ಆಡಿದ್ರು ಸರ್. ಅದೇ ಪೈಪ್ ಹಾಕಿ ಅಂತ ಯಾರಿಗ್ ಮಾತಾಡಿದ್ರು? ನಮ್ಗೆ ಮಾತಾಡಿದ್ ಸರ್. ಅಲ್ಲಿ ಸ್ಟೇಷನ್ ಅಲ್ಲೇ ಮಾತಾಡಿದ್ರು. ಹೌದು ಸರ್. ಅದೇ ಪೈಪ್ ಹಾಕ್ತೀನಿ ಅಂದ್ಬಿಟ್ಟು ಒಪ್ಕೊಂಡ್ ಬಂದ್ರು. ಇನ್ನ ಪೈಪ್ ಹಾಕಿಲ್ಲ ಸರ್. ಅದು ಸ್ಮೆಲ್ ಗಲೀಜಲ್ಲೇ ನಮ್ ಕಡೆಗೆ ಬರ್ತಾರೆ ಸರ್. ಯಾವ್ದು ಜಾಗ ಅವ್ರದ್ದು? ಅದು ಅಲ್ಲ, ಜಾಗ ಯಾರ್ದಾರು ಆಗ್ಲಿ ಅದನ್ನ ಮಾಮೂಲಿ ತಗೊಳತವು. ಅದಕ್ಕೋಸ್ಕರನೇ ಕೋರ್ಟ್ ಇದೆ. ನೀವು ಮಾಮೂಲಿ ಕೇಸ್ ಹಾಕೊಳ್ಳಿ, ಅವ್ರು ಹಾಕೊಳ್ಳಿ, ನಿಮ್ಮಂತಾದ್ರೆ ನೀವು ತಕೊಳ್ಳಿ. ಇವತ್ತ ಈ ತರ ಅಲ್ಲ, ಈ ತರ ಟಾಯ್ಲೆಟ್ ಬಿಡೋದಂತದ್ದು ಇದು ಎಲ್ಲಿದೆ? ನಿಮ್ ಆ ಕಡೆ ಟಾಯ್ಲೆಟ್ ತೆಗ್ದಿದ, ಗುಂಡಿ ತೆಗ್ದಿದಾರ? ಸುಮ್ಮನೆ ಆಗ್ಬಿಟ್ಟ ಸರ್, ನಾವ್ ಕೇಳಲಿಲ್ಲ. ಈಗ ನಮಗ್ ಸೇರ್ಬೇಕು ಈಗ ಜಾಗ ಅಂತ ಅಂದ್ಬಿಟ್ಟು 8 ವರ್ಷ ಸುಮ್ಮನೆ ಬಿಟ್ಟು ಈಗ ನಮಗ್ ಸೇರ್ಬೇಕಾದ ಜಾಗ ಎಲ್ಲ ಪೂರ್ತಿ ನಮಗ್ ಬರ್ಬೇಕು ಅಂದ್ಬಿಟ್ಟು. ಯಾರಿಗಾದ್ರೂ ಸೇರ್ಕೊಳ್ಳಿ ಯಜಮಾನ್ರೆ, ಆದ್ರೆ ಈ ತರ ಟಾಯ್ಲೆಟ್ ನ ಬುಟ್ಟಿ ಅಕ್ಕಪಕ್ಕದಲ್ಲಿ ಏನಾಗ್ಬೇಡ, ನೀವೇನಾಗ್ಬೇಡ, ಬೇಡ ಅವನೇ ಏನಾಗ್ಬೇಡ, ಹೋಲಿ ಮನೆ ವ್ಯಕ್ತಿ ಏನಾಗ್ಬೇಡ. ಅಲ್ಲೂ ಹೋಗ್ಲಾರ ಸರ್, ಅವರು ವಾಸ ಅವ್ರಲ್ಲಿ. ಯಾವ ವ್ಯವಸ್ಥೆಯಲ್ಲಿ ನೀವು ಬದುಕ್ತಾ ಇದ್ದೀರಿ? ಅಲ್ಲ ಕಣಿಯ, ಅವನ್ಗೂ ಅಲ್ಲಿ ಕಿಟಕಿ ಇದೆ, ಅವನ್ಗೂ ವಾಸನೆ ಹೋಗೋದಿಲ್ವೇನಪ್ಪ? ಬೇಕು ಅಂತಾನೆ ಸರ್ ಈ ತರ ಯಾರು ನನ್ನ ನಂಬರ್ ಕೊಟ್ಟವ್ರು? ಯಾರು ನಿಮ್ಗೆ? ಯಾರು? ಬಳಗಾರು ಬೆಳಗಾರು ಅಂತನಾ? ಯಾರು ಯೂಟ್ಯೂಬ್ ನಿಮ್ಮ ವಾಣಿ ಚಾನಲ್ ಅವರಾ?
ಯೂಟ್ಯೂಬ್ ನಿಮ್ಮ ವಾಣಿ ಚಾನಲ್ ಬಳೆಗಾರ ಅವರು ನಿಮ್ಮ ನಂಬರ್ ಕೊಟ್ಟಿದ್ದು ಸರ್. ಆಯ್ತು, ನಾವು ಈಗ ಎಲ್ಲ ಇವರು ಪಿ ಡಿ ಒ ಮತ್ತೆ ಈಗ ಇವ್ರ ಹತ್ರ ಮಾತಾಡಿದೀವಲ್ವಾ, ಹೌದು ಸರ್, ಇವರು ಮಾಮೂಲಿ ಇವು ಹತ್ರ ಎಲ್ಲ ಮಾತಾಡಿದ್ದೀನಿ. ಮಾತಾಡಿ ಸರ್. ಅವ್ರು ಇವಾಗ ಇಲ್ಲಿ ಬಂದು ನಾನೇ ನಿಂತು ಮಾಡಿಸ್ಕೊಡ್ಬಿಟ್ಟು ಹೋಗ್ತೀನಿ. ಸರಿ ಸರ್. ಇಲ್ಲ ಇಲ್ಲ ಮಾಮ, ಇದು ಇಲ್ಲ, ನನಗೆ ನೋಡಿದ್ರೆ ಬೇಜಾರಾಗ್ತೈತೆ, ನಾನು ಮಾಡಿಸ್ಕೊಡ್ಬಿಟ್ಟು ಹೋಗ್ತೀನಿ. ಸರಿ ಸರ್. ಬರ್ತಾರೆ ಈಗ ಸೆಕ್ರೆಟರಿ ಅವರೆಲ್ಲ ಬರ್ತಾರೆ, ಓಕೆ ಸರ್. ಅವ್ರು ಪೊಲೀಸ್ನವರು ಕರ್ಸ್ತಾನ. ಕೂಡಲೇ ಎಲ್ಲರನ್ನೂ ಇದೇ ಸ್ಥಳಕ್ಕೆ ಇವತ್ತು ಅದನ್ನು ಮುಚ್ಚಿಸ್ಬಿಟ್ಟು ಪೈಪ್ ಹಾಕ್ಸ್ಕೊಟ್ಬಿಟ್ಟು ಹೋಗ್ತೀನಪ್ಪ. ಆಯ್ತು ಸರ್.